ಸತ್ಯವೇದ ಗ್ರಂಥ ತಂದಿರುವವರು ಯೆರೆಮೀಯನಿಗೆ ಬರೆದ ಪ್ರವಾದನೆ ಗ್ರಂಥ, ಬುಕ್ ಆಫ್ ಜೆರೆಮಾಯ, ಚಾಪ್ಟರ್ 10, 10ನೇ ಅಧ್ಯಾಯ 12ನೇ ವಾಕ್ಯ. ಆತನು ತನ್ನ ಶಕ್ತಿಯಿಂದ ಭೂಮಿಯನ್ನು ನಿರ್ಮಿಸಿ, ತನ್ನ ಜ್ಞಾನದಿಂದ ಲೋಕವನ್ನು ಸ್ಥಾಪಿಸಿ, ತನ್ನ ವಿವೇಕದಿಂದ ಆಕಾಶ ಮಂಡಲವನ್ನು ಹರಡಿದ್ದಾನೆ. ಸಾಕು. ಇವತ್ತಿನ ಸಂದೇಶದ ಪೀಠಿಕೆ ಆತನ ಶಕ್ತಿಯಿಂದ. ಗಟ್ಟಿಯಾಗಿ ಹೇಳ್ರಿ, ಆತನ ಶಕ್ತಿಯಿಂದ. ಬೈ ಹಿಸ್ ಪವರ್. ಹಲ್ಲೆಲೂಯ. ಆತನ ಶಕ್ತಿಯಿಂದ. ಅದು ಕೇಳಿದಾಗ ಕೆಲವರಿಗೆ ಶಕ್ತಿನೇ ಇಲ್ಲ. ಇವತ್ತು ನಿರ್ಬಲನಿಗೆ ಬಹುಬಲವನ್ನ ಕೊಡುವ ದೇವರು. ದೇವರ ವಾಕ್ಯ ಹೇಳುತ್ತದೆ, ಯಾರು ಯೆಹೋವನಿಗಾಗಿ ನಿರೀಕ್ಷೆಯಲ್ಲಿ ಇರುತ್ತಾರೋ ಅವರು ಎಷ್ಟು ಓಡಿದ್ರು ದಣಿಯರು, ನಡೆದ್ರು ಬಳಲರು. ಕಾರಣ ಅವರ ಮೇಲೆ ಒಂದು ಬಲ ಇವತ್ತು ಹಗಲೊತ್ತಿನಲ್ಲಿ ಇಳಿಲಿಕ್ಕೆ ಹೋಗುತ್ತೆ. ನಂಬಿಕೆ ಉಳ್ಳ ದೇವ ಮಕ್ಕಳಿಗಾಗಿ ನಾನು ದೇವರಿಗೆ ಸ್ತೋತ್ರ ಹೇಳುತ್ತೇನೆ. ನಾನು ನೀನು ಸೇವಿಸುವ ದೇವರು ಇಟ್ಟ ಕಡೆ ಇರುವ ದೇವರಲ್ಲ, ಸತ್ತ ದೇವರಲ್ಲ, ಕಲ್ಲು ಕಂಬವಲ್ಲ, ಶಿಲ್ಪಿ ಕೆತ್ತಿದ ಶಿಲ್ಪವಲ್ಲ. ಅವನು ಇದ್ದವನು, ಇರುವಾತನು, ಬರಲಿಕ್ಕಿರುವವನು, ಅವನ ಮರಣವನ್ನ ಜಯಿಸಿದವನು. ಪುನರುತ್ಥಾನದ ಶಕ್ತಿಯಿಂದ ಏ ಮರಣವೇ ನಿನ್ನ ಜಯವೆಲ್ಲಿ ಎಂದು ಮರಣವನ್ನ ಆರ್ಭಟಿಸಿ ಗೆದ್ದು ಬಂದಂತ ಆ ಯೇಸುವಿನಲ್ಲಿ ಹರಿದಂತ ಅದೇ ಶಕ್ತಿ ಇದರ ಒಳಗಡೆ ನಂಬುವವನ ಒಳಗಡೆಯಿಂದ ದೇವರು ಅದೇ ಶಕ್ತಿಯನ್ನು ರಿಲೀಸ್ ಮಾಡ್ತಾ ಇದ್ದಾನೆ. ಸ್ತೋತ್ರ. ಆತನ ಹೆಸರು ಹೇಳಿದ್ರೆ ಭೂಲೋಕದಲ್ಲಿ ಇರುವ ಸಮಸ್ತ ದುರಾತ್ಮಗಳು ನಡುಗುತ್ತೆ. ಆಮೆನ್. 3 ಕಾರ್ಯಗಳು ನಡೀತಾ ಇದೆ ಇಲ್ಲಿ. ಆತನ ಶಕ್ತಿಯಿಂದ ಸೃಷ್ಟಿ ನಡೀತಾ ಇದೆ. 2, ಸೃಷ್ಟಿ ಮಾಡಿ ಬಿಡೋ ದೇವರಲ್ಲ, ಸೃಷ್ಟಿ ಮಾಡಿದನ್ನ ಸ್ಥಾಪಿಸೋ ದೇವರು. ಸ್ಥಾಪಿಸಿ ಬಿಟ್ಟೋಗ ದೇವರಲ್ಲ. ಏನೋ ಕೊಟ್ಟ ಸ್ಥಾಪನೆ ಮಾಡಿದ ಅಲ್ಲಿಗೆ ನಿಂತೋಯ್ತು ಅಲ್ಲ, ಅದು ಅಲ್ಲಿಂದ ಹರಡಿಸುವ ದೇವರಾಗಿದ್ದಾನೆ. ಸ್ತೋತ್ರ ಬರಲಿಲ್ಲ. ಇವತ್ತು ಅದು ಸ್ವಂತ ಬಲದಿಂದಲ್ಲ, ಪಾರಂಪರ್ಯ ಬಲದಿಂದಲ್ಲ, ಹಣ ಬಲದಿಂದಲ್ಲ, ಅವನ ಶಕ್ತಿಯಿಂದ ಈ 3 ಕಾರ್ಯಗಳು ಇಲ್ಲಿ ನಡೀಲಿಕ್ಕೆ ಹೋಗುತ್ತೆ. ನಂಬುವವರು ಮಾತ್ರ ಆಮೇಲೆ ಹೇಳುವಂತರಾಗಿರೋಣ. ಕೆಲವೊಂದು ಹೊಸ ಕಾರ್ಯಗಳನ್ನು ದೇವರು ಇದರ ಒಳಗಡೆ ಸೃಷ್ಟಿ ಮಾಡಲಿಕ್ಕೆ ಹೋಗುತ್ತಾರೆ. ಕೆಲ ಹೊಸ ಸೇವೆಗಳನ್ನು ದೇವರು ಸೃಷ್ಟಿ ಮಾಡಲಿಕ್ಕೆ ಹೋಗುತ್ತಾನೆ. ಕೆಲ ಅಭಿಷಕ್ತರನ್ನ ಕರ್ನಾಟಕದ ಒಂದೊಂದು ಜಿಲ್ಲೆಗಳಲ್ಲೂ ಒಂದೊಂದು ತಾಲೂಕುಗಳನ್ನ ಅಲ್ಲ ಕಲ್ಲೋಲ ಮಾಡೋದಕ್ಕೆ ಕೆಲವರನ್ನ ದೇವರು ಇವತ್ತು ಸೃಷ್ಟಿ ಮಾಡ್ತಾ ಇದ್ದಾನೆ. ಇದುವರೆಗೂ ನೀನು ಎಲ್ಲೋ ಅಡಗಿ ಕುಳಿತಿದ್ದೆ, ಯಾರಿಗೂ ಹೆಸರಿಗೂ ಬಂದಿಲ್ಲ, ಮುಂದೆ ಬಂದಿಲ್ಲ, ನಾಚಿಕೆಯಿಂದ ಇದ್ದೆ, ತಲೆ ತಗ್ಸಿದ್ದೆ. ಆದ್ರೆ ಇವತ್ತು ಆತನ ಶಕ್ತಿ. ಕಮ್ ಆನ್ ಚರ್ಚ್, ಆರ್ ಯು ವಿತ್ ಮೀ? ನೀವು ನನ್ನ ಸಂಗಡ ಇದ್ರೆ ಅರ್ಥ ಮಾಡ್ಕೊಳ್ರಿ. ಆದ್ರೆ ಇವತ್ತು ಇದ್ರ ಒಳಗಡೆ ಕೆಲ ಸೃಷ್ಟಿಗಳು ನಡೀಲಿಕ್ಕೆ ಹೋಗುತ್ತೆ. ನಂಬುವರು ಮಾತ್ರ ಅಡ್ವಾನ್ಸ್ ಆಗಿ ಸ್ತೋತ್ರ ಹೇಳ್ಕೊಳ್ರಿ. ಕೆಲ ಸೃಷ್ಟಿಗಳು ನಡೆಯಲಿಕ್ಕೆ ಹೋಗುತ್ತೆ. ಪರಿಸ್ಥಿತಿ ನೋಡಿದ್ರೆ ಆಗಲ್ಲ, ಅವಸ್ಥೆ ನೋಡಿದ್ರೆ ಬಿಲ್ಕುಲ್ ಆಗಲ್ಲ. ಆದ್ರೆ ದೇವರು ಹೇಳ್ತಾನೆ, ನಾನು ಇವತ್ತು ಹೊಸ ಕಾರ್ಯವನ್ನು ಮಾಡಲಿಕ್ಕೆ ಹೋಗುತ್ತೇನೆ. ಪುರಾತನವಾದದ್ದು ಮರ್ತು ಬಿಡ್ರಿ, ಹಳೆಯದನ್ನು ಮರ್ತು ಬಿಡ್ರಿ, ಅದನ್ನ ನೆನಪು ಮಾಡ್ಕೊಂಬೇಡ್ರಿ. ಆ ದುಃಖ, ಆ ಸಾಲ, ಆ ಭಾರ, ಆ ಹೊರೆ, ನಿಂದೆ, ಅಪಮಾನ ಇದೆಲ್ಲ ಪಕ್ಕಕ್ಕಿಡ್ರಿ. ದೇವರು ಇವತ್ತು ಕೆಲ ಸೃಷ್ಟಿಗಳನ್ನು ಮಾಡಲಿಕ್ಕೆ ಹೋಗ್ತಾ ಇದ್ದಾನೆ. ಕೆಲವರಿಗೆ ಅರ್ಥ ಆಗ್ತಾ ಇಲ್ಲ. ಕೆಲವೊಂದು ಸೃಷ್ಟಿ
ದೇವರು ಮಾಡಲಿಕ್ಕೆ ಹೋಗ್ತಾ ಇದ್ದಾನೆ. ಅದು ಸಾಧಾರಣವಾದದಲ್ಲ. ಇದುವರೆಗೂ ಲೋಕ ಕಾಣದ ಇರುವ ರೀತಿಯಲ್ಲಿ, ಇದುವರೆಗೂ ನಿನ್ನನ್ನು ನೀನೇ ಅರ್ಥ ಮಾಡಿಕೊಳ್ಳದೆ ಇರತಕ್ಕಂತೆ ಅಲ್ಲಲ್ಲೂ ಕೆಲವೊಂದು ಸೃಷ್ಟಿ ದೇವರು ಮಾಡಲಿಕ್ಕೆ ಹೋಗುತ್ತಾನೆ. ನೀನು ಎದ್ದು ನಿಂತರೆ ದುರಾತ್ಮಗಳು ಆಡುತ್ತೆ, ನೀನು ಎದ್ದು ನಿಂತರೆ ದುಷ್ಟ ಶಕ್ತಿಗಳು ಅಡ್ಡ ಬೀಳುತ್ತೆ, ನೀನು ಬೆರಳು ತೋರಿಸಿದ್ರೆ ರೋಗ ಸೌಖ್ಯ ಆಗುತ್ತೆ, ನೀನು ನೀನು ಬಾಯಿ ತೆರೆದ್ರೆ ಕೆಲವೊಂದು ಮರ್ಮಗಳು ಹೊರಗಡೆ ಬರುತ್ತೆ. ಇದು ಹೇಗೆ ಸಾಧ್ಯ? ದೇವರು ಹೇಳ್ತಾ ಇದ್ದಾನೆ, ಇವತ್ತು ಕೆಲವೊಂದು ಸೃಷ್ಟಿ, something God is going to create. ಕೆಲವೊಂದು ಕ್ರಿಯೇಟಿವ್ ಮಿರಾಕಲ್ಸ್. ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 43ನೇ ಅಧ್ಯಾಯದ 19ನೇ ವಾಕ್ಯ. ಒಂದು ಸಾರಿ ಅಲ್ಲಿ ಓದಿ ಸ್ಟಾರ್ಟ್ ಮಾಡ್ತೀನಿ, ನಾನು ವರ್ಣಿಸ್ತೀನಿ, ಅದನ್ನು ವಿವರಣೆ ಕೊಡ್ತೀನಿ. ಎಸ್. ಯಾವನು ಸಮುದ್ರದಲ್ಲಿ ದಾರಿ ಮಾಡಿ ಜಲಪ್ರವಾಹಗಳಲ್ಲಿ ಮಾರ್ಗವನ್ನು ಏರ್ಪಡಿಸಿದನು, ಯಾವನು ಅಶ್ವ ರಥಬಟ ಸೈನ್ಯಗಳನ್ನು ಹೊರಡಿಸಿ ಅವು ಬಿದ್ದು ಏಳಲಾರದಂತೆ ದೀಪದೋಪಾದಿಯಲ್ಲಿ ನಂದಿ ಆರಿ ಹೋಗುವಂತೆಯೂ ಮಾಡಿದನು, ಆ ಯೆಹೋವನು ಹೀಗನ್ನುತ್ತಾನೆ, ಹಳೆ ಸಂಗತಿಗಳನ್ನು ಜ್ಞಾಪಕಕ್ಕೆ ತಂದುಕೊಳ್ಳಬೇಡಿರಿ. ಹಳೆ ಸಂಗತಿಗಳನ್ನು ಜ್ಞಾಪಕಕ್ಕೆ ತಂದುಕೊಳ್ಳಬೇಡ್ರಿ. ಪುರಾತನ ಕಾರ್ಯಗಳನ್ನು ಮರೆತು ಬಿಡಿ. ಪುರಾತನವಾದ ಕಾರ್ಯಗಳನ್ನೆಲ್ಲ ಮರೆತು ಬಿಡಿ. ಇಗೋ ಹೊಸ ಕಾರ್ಯವನ್ನು ಮಾಡುವೆನು. ಹಲೋ, ಇವತ್ತು ಅದನ್ನು ನಂಬುವವರಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ನೀನಾಗಿ ಬಂದಿದ್ದಲ್ಲ, ದೇವರು ನಿನ್ನನ್ನು ಕರ್ಕೊಂಬಂದಿದ್ದ. ಏತಕ್ಕೆ ಗೊತ್ತಾ? ಹಲೋ ಬ್ರದರ್, ಹಲೋ ಸಿಸ್ಟರ್, ಹೌ ಆರ್ ಯು ಅಂತ ಕೇಳಿ ಬಾಯ್ ಹಾಯ್ ಬಾಯ್ ಮಾಡಿ ಕಳಿಸೋದಕ್ಕಲ್ಲ. ನಿನ್ನ ಒಳಗಡೆ ಇದುವರೆಗೂ ಇಲ್ಲದೇ ಇರುವ, ಇದುವರೆಗೂ ಹುಟ್ಟದೇ ಇರುವ ಕೆಲ ದರ್ಶನವನ್ನು ಹಾಕೋದಿಕ್ಕೆ, ಕೆಲ ಅದ್ಭುತಗಳನ್ನು ಸೃಷ್ಟಿ ಮಾಡೋದಿಕ್ಕೆ, ಕೆಲ ಅಭಿಷೇಕವನ್ನು ಸೃಷ್ಟಿ ಮಾಡೋದಿಕ್ಕೆ, ಅಲ್ಲಲ್ಲೂಯ ಕೆಲ ಕೃಪಾವರಗಳನ್ನು ಸೃಷ್ಟಿ ಮಾಡೋದಿಕ್ಕೆ ದೇವರು ಇವತ್ತು ಇಲ್ಲೂ ಸ್ಟಾರ್ಟ್ ಆಯ್ತಾ? ಅಲ್ಲಲ್ಲೂಯ, ಅದಕ್ಕಾಗಿ ಸ್ತೋತ್ರ. ಇವತ್ತು ಕೆಲವೊಂದು ಆ ಮಿರಾಕಲ್ಗಳು ಸೃಷ್ಟಿ ಆಗುತ್ತೆ. ಸ್ತೋತ್ರ. ನಾನು ನಂಬುತ್ತೇನೆ, ನನ್ನ ಮಿನಿಸ್ಟ್ರಿ ಹಿಂಗೆ ಹೋಗೋದಿಲ್ಲ. ಐ ಆಮ್ ನಾಟ್ ಹ್ಯಾಪಿ. ಕೆಲವರೆಲ್ಲ ತೃಪ್ತಿ ಆಗ್ಬಿಟ್ಟಿದ್ದೀರಾ, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಅಂದ್ಕೊಂಡು. ನಾನು ತೃಪ್ತಿ ಆಗೋದಿಲ್ಲ. ನಾನು ಇದುವರೆಗೂ ಕಾಣದೇ ಇರೋದು, ಇಷ್ಟುವರೆಗೂ ಕಂಡಿದ್ದು 1%, ಇನ್ನು 99% ಕಾಣಬೇಕಾಗಿದೆ. ದೇವರಿಗೆ ಹೆಚ್ಚು ಸಮಯ ಬೇಡ. ಒಂದು ಮಾತು ದೇವರ ವಾಕ್ಯ ಹೇಳ್ತದೆ, ಅವನು ವಾಕ್ಯವನ್ನು ಕಳಿಸಿ ಸ್ವಸ್ಥ ಮಾಡ್ತಾನೆ. ಅವನೊಂದೇ ಒಂದು ಮಾತು, ಬೆಳಕುಂಟಾಗಲಿ, ಬೆಳಕುಂಟಾಯಿತು. ದೇವರ ವಾಕ್ಯ ಇನ್ನೊಂದು ಕಡೆ ಬರ್ತಿದೆ, ಅವನು ತನ್ನ ಆತ್ಮವನ್ನು ಕಳಿಸಿ ಸಮಸ್ತವನ್ನು ಉಂಟು ಮಾಡುವ ದೇವರು. ಹಾಗಾದ್ರೆ ಇದರ ಒಳಗಡೆ ಯಾರ್ಯಾರು ಸ್ತೋತ್ರ ಹೇಳ್ತಾ ಇದ್ದಾರೋ, ಯಾರ್ಯಾರು ನಿರೀಕ್ಷೆಯಲ್ಲಿ ಕುಳಿತಿದ್ದಾರೋ ಅವರಿಗೋಸ್ಕರ ದೇವರು ಇವತ್ತು ಪರಿಶುದ್ಧಾತ್ಮನನ್ನ ಕಳಿಸ್ತಾ ಇದ್ದಾನೆ. ಹೋಗು, ಎಮರ್ಜೆನ್ಸಿ ಅನಾಯಿಂಟಿಂಗ್ಗೋಸ್ಕರ, ತುರ್ತು ಅಭಿಷೇಕಕ್ಕೋಸ್ಕರ ಕೆಲವರನ್ನ ಅಭಿಷೇಕ ಮಾಡೋದಕ್ಕೆ ಪರಿಶುದ್ಧಾತ್ಮನು ಕೆಲ ಸೇವೆಗಳನ್ನು ಕೊಡೋದಕ್ಕೆ, ಕೆಲವೊಂದು ಕೃಪಾವರಗಳನ್ನು ಸೃಷ್ಟಿ ಮಾಡೋದಕ್ಕೆ. ಸತ್ಯವೇದ ಗ್ರಂಥದಲ್ಲಿ ಯಾರ್ಯಾರನ್ನ ದೇವರು ಅಭಿಷೇಕ ಮಾಡಿದಾನೋ ಅವರೆಲ್ಲ ಅಭಿಷೇಕಕ್ಕೋಸ್ಕರ ಬಂದು ಕಾದಿಡ್ದು ಉಜ್ಜೀವನದ ಕೂಟಗಳಲ್ಲಿ ಹೊಂದಿದವರಲ್ಲ. ಸ್ತೋತ್ರ. ಎಲ್ಲರೂ ಕೂಡ ಬಂದಾಗ, ಶಕ್ತವಾದ ಉಜ್ಜೀವನ ನಡೆದಾಗ ನನ್ನ ಮೇಲೆ ಆತ್ಮ ಬಂದನು ಅಂತ ಹೇಳಿದವರಲ್ಲ. ಸ್ತೋತ್ರ. ಒಬ್ಬ ಕತ್ತೆ ಹುಡ್ಕೊಂಡು ಹೋದ, ಅಪ್ಪನ ಕತ್ತೆ ಹುಡ್ಕೊಂಡು ಹೋದ. ಅವನ ಹೆಸರು ಸೌಲನು. ಅಪ್ಪ ಕೊಟ್ಟ ಕತ್ತೆ ಕಳೆದೋಯ್ತು. ಕತ್ತೆ ಹುಡ್ಕೊಂಡು ಹೋದವನನ್ನ ದೇವರು ಕರೆದು ಅವನ ತಲೆಗೆ ಅಭಿಷೇಕ ತೈಲ ಹಾಕಿ, ನೀನು ಕತ್ತೆ ಹುಡುಕೋನಲ್ಲ, ನೀನು ನನಗಾಗಿ ಒಬ್ಬ ಅರಸನಾಗಬೇಕು. ನಿಮ್ಗೆ ಅರ್ಥ ಆಗಲಿಲ್ಲ ಅಲ್ಲ? ಅರ್ಥ ಆಗಲಿಲ್ಲ. ಅವನು ಅಭಿಷೇಕಕ್ಕಾಗಿ ಹೋದವನಲ್ಲ,
ಅವನ ಸಮುವೇಲನ ಬಳಿಯಲ್ಲಿ ಎಣ್ಣೆ ಪತ್ರ ತಗೊಂಬಂದು ನನ್ನ ತಲೆ ಮೇಲೆ ಉಯ್ದು ಅಭಿಷೇಕ ಮಾಡುವಂತ ಹೋದವನ ಅಲ್ಲ. ಅವನು ನಿರೀಕ್ಷಿಸೇ ಇರಲಿಲ್ಲ ಒಂದು ಪಕ್ಷ. ಇದರ ಒಳಗಡೆ ನೀನ್ ಬಂದಿರೋದು ಆ ನಿರೀಕ್ಷೆಯಿಂದ ಅಲ್ಲ. ಆದ್ರೆ ಇವತ್ತು ಕೆಲವೊಂದು ಸೃಷ್ಟಿ ದೇವರು ನಿನ್ನಲ್ಲಿ ಮಾಡೋದಿಕ್ಕೆ ಸ್ತೋತ್ರ. ಕತ್ತೆ ಹುಡ್ಕೊಂಡು ಹೋದಂತ ಸೌಲನ ಮೇಲೆ ಅವನಿಗೆ ಗೊತ್ತಿಲ್ಲದೆ ಅವನ ಮೇಲೆ ಅಭಿಷೇಕ ದೇವರು ಕಳಿಸಿದನು. ಸ್ತೋತ್ರ. ಅವನ ಕತ್ತೆ ಹುಡ್ಕೊಂಡು ಹೋದನು. ಹಿಂತಿರುಗಿ ಬಂದಾಗ ರಾಜ ಆಗಿ ಬರ್ತಾನೆ, ಕಿಂಗ್. ಅವನ ಅರಸನ ಅಭಿಷೇಕದೊಂದಿಗೆ ಬರ್ತಾ ಇದ್ದಾನೆ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಇನ್ನೊಬ್ಬ 12 ಜೋಡಿ ಎತ್ತುಗಳು. ಸ್ತೋತ್ರ. ಅದರಲ್ಲಿ ಒಂದು ಜೋಡಿಯನ್ನ 12ನೇ ಜೋಡಿ ಎತ್ತನ್ನ ತಾನೇ ಉಳ್ತಾ ಇದ್ದ. ಅವನಿಗೆ ಅಭಿಷೇಕದ ಕುರಿತು ಯಾವ ಚಿಂತೆನೂ ಇರಲಿಲ್ಲ. ಅವನು ಉಳ್ತಾ ಇದ್ದ, ಎಲ್ಲರ ತರ ಇವನು ಉಳ್ತಾ ಇದ್ದ. ಪ್ರೈಸ್ ಗಾಡ್. ಆ ಸಮಯದಲ್ಲಿ ಅವನು ನೋಡದೆ ಇದ್ದಾಗ ಒಂದು ಒದಿಕೆ ಅವನ ಮೇಲೆ ಬಿತ್ತು. ಸ್ತೋತ್ರ 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 ಸ್ತೋತ್ರ. ಈಗ ಕೆಲವರಿಗೆ ಅರ್ಥ ಆಗ್ತಾ ಇದೆ. ಇವತ್ತು ಕೆಲವರ ಮೇಲೆ ನೀವು ನಿರೀಕ್ಷಿಸದೇ ಇರುವಾಗ ಅಭಿಷೇಕದ ಒದಿಕೆ ಕೆಲವರ ಮೇಲೆ ಬೀಳಕ್ಕೆ ಹೋಗ್ತಾ ಇದೆ. ನೀವು ಇದು ಸ್ತೋತ್ರದೊಂದಿಗೆ ಇಳಿದ್ರೆ ಆ ಅಭಿಷೇಕ ಏತಕ್ಕೋಸ್ಕರ ಶ್ರೇಷ್ಠವಾದ ಪ್ರವಾದಿಯಾಗಿ, ಶ್ರೇಷ್ಠ ರಾಜನಾಗಿ ನಿನ್ನ ಮೇಲೆ ದೇವರು ಒಂದು ಅಭಿಷೇಕ ಕಳಿಸ್ಲಿಕ್ಕೆ ಹೋಗ್ತಾನೆ. ನಂಬೋರು ಯಾರಾದ್ರೂ ಇದ್ರೆ ಇದರ ಒಳಗಡೆ ನಿಮಗೆ ಸ್ವಾತಂತ್ರ್ಯ ಇದೆ. ಕುಡಿಬೇಕಾ, ಹೈಫೈ ಮಾಡಬೇಕಾ, ಶಬ್ದ ತೆಗೆದು ಸ್ತೋತ್ರ ಹೇಳಬೇಕಾ, ವಿಸಲ್ ಹೊಡಿಬೇಕಾ, ಹೇಗಾದ್ರೂ ಯಾರಾದ್ರೂ ಪ್ರತಿಕರಿಸ್ರೆ receive it. get ready. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಒಬ್ಬ ಮತ್ತೊಬ್ಬ ಕೊಲೆ ಪಾತಕ. ಸ್ತೋತ್ರ. ಕೊಲೆ ಮಾಡೋದಿಕ್ಕೆ, ಸಭೆಗಳನ್ನು ಚದುರಿಸೋದಿಕ್ಕೆ, ಸಭೆಗಳನ್ನು ಚಲ್ಲಾಪಿಲ್ಲಿ ಮಾಡೋದಿಕ್ಕೆ ಅಧಿಕಾರ ಪತ್ರದೊಂದಿಗೆ ಯೇಸುವಿನ ನಾಮ ಎತ್ತಿದ್ರೆ ಕೊಂದಾಕ್ಬಿಡ್ತೀನಿ ಅಂತ ಹೊರಟವನನ್ನ ದೇವರು ನೋಡಿದ್ರು. ಇವನನ್ನ ಟರ್ನ್ ಮಾಡಿದ್ರೆ, ಇವನನ್ನ ಬದಲಾವಣೆ ಮಾಡಿದ್ರೆ, ಕೆಲ ಕುಡುಕರನ್ನ ಬದಲಾವಣೆ ಮಾಡಿದ್ರೆ, ಕೆಲ ಮದ್ಯಪಾನಿಗಳನ್ನು ಬದಲಾವಣೆ ಮಾಡಿದ್ರೆ, ಕೆಲ ಡ್ರಗ್ ಅಡಿಕ್ಟ್ಸ್ನ ಬದಲಾವಣೆ ಮಾಡಿದ್ರೆ, ಕೆಲ ಪಾಪಿಗಳನ್ನು ಬದಲಾವಣೆ ಮಾಡಿದ್ರೆ, ಇವನ ಲೋಕವನ್ನು ಅಲ್ಲ ಕಲ್ಲೋಲ ಮಾಡುವವರ ಗುಂಪಿನಲ್ಲಿ ಇವನು ಇರ್ತಾನೆ. ತಂದೆಯಾದ ದೇವರು ನೋಡ್ದ, ಇವನ್ನ ಈಗ ಬಿಟ್ರೆ ಇವನಿಗೆ ಇವನ ಮತದ ಬಗ್ಗೆ ಅಷ್ಟು ಆಸಕ್ತಿ ಇದೆ, ಅಷ್ಟು ವೈರಾಗ್ಯ ಇದೆ. ಇವನಿಗೆ ಒಂದೇ ಒಂದು ಕೊರತೆ, ನನ್ನ ಆತ್ಮನ ಅಭಿಷೇಕ. ಹಲ್ಲೆಲೂಯಾ. ದಮಸ್ಕದ ಹೆಬ್ಬಾಗಿಲಿಗೆ ಬಂದಾಗ ನೀತಿ ಸೂರ್ಯನು ತರ್ಸೀಸಿನ ಸೌಲನ ಮೇಲೆ ಇಳಿದು ಬಂತು. ಒನ್ ಆಫ್ ದ ಗ್ರೇಟೆಸ್ಟ್ ಮಿಷನರಿ, ಶ್ರೇಷ್ಠ ಸುವಾರ್ತಿಕನು, ಶ್ರೇಷ್ಠ ಅಪೊಸ್ತಲನು ಹೊರಗಡೆ ಬಂದಿದ್ದ. ಅವನು ಉಜ್ಜೀವನದ ಕೂಟದಲ್ಲೆಲ್ಲ ಚರ್ಚಲ್ಲಿ ಕೂತ್ಕೊಂಡು ಸ್ತೋತ್ರ ಹೇಳ್ತಾ ಇದ್ದಾಗಲ್ಲ, ಕೆಲವೊಂದು ಸೃಷ್ಟಿ ದೇವರು ಮಾಡಲಿಕ್ಕೆ ಹೋಗ್ತಾ ಇದ್ದಾನೆ. ನಂಬರ್ ಮಾತ್ರ ಆಮೇಲೆ ಹೇಳ್ರಿ. ಹೇ ಪೇತ್ರನೇ, ಎದ್ದು ನಿಂತು ಒಂದೇ ಒಂದು ಪ್ರಸಂಗ ಮಾಡಿದ್ರೆ, ಒಂದು ಪ್ರಸಂಗಕ್ಕೆ 3,000. ಇವತ್ತು ಆತ್ಮ ಅಭಿಷೇಕ ಇಲ್ದಿರೋ ಇರೋನು 3,000 ಪ್ರಸಂಗ ಮಾಡಿದ್ರೆ ಒಂದು ಆತ್ಮ ಬರಲ್ಲ, ಒಂದು ಆತ್ಮ ರಕ್ಷಣೆ ಒಂದಲ್ಲ. ಆದರೆ ಅಭಿಷಕ್ತನು ಎದ್ದು ನಿಂತು ಒಂದು ಪ್ರಸಂಗ ಮಾಡಿದ್ರೆ ಸಾಕು. ಎಲ್ಲಿಂದ ಇದು ಬಂತು, ಇದು ಹೇಗೆ ಬಂತು? ಅವನೇನು ಇದಕ್ಕಾಗಿ ರಾತ್ರಿ ಹೊತ್ತು ಎಚ್ಚರವಾಗಿದ್ದ ಪ್ರಾರ್ಥನೆ ಮಾಡಿ, ದೇವೋ ನನ್ನ ಮೇಲೆ ಆತ್ಮನ ಸುರಿಸು ಅನ್ನಲಿಲ್ಲ. ಅವನನ್ನ ದೇವರು ನೋಡಿದ್ರು ಮೀನ್ ಸಂತೆಯಲ್ಲಿ ಹೋಗಿ, ಆಹಾ, ಅವನಿಗೆ ಎಜುಕೇಶನ್ ಇಲ್ಲ, ವಿದ್ಯಾಭ್ಯಾಸ ಇಲ್ಲ, ದೊಡ್ಡ ಮನೆತನ ಇಲ್ಲ, ಬೆಸ್ತನನ್ನು ಕಂಡಾಗ ದೇವರು ಹೇಳಿದನು, ಇವನ ಮೂಲಕ ನಾನು ಕೆಲವೊಂದು ಸೃಷ್ಟಿ ಮಾಡಲಿಕ್ಕೆ ಹೋಗ್ತೀನಿ. ನಿನಗೆ ಯೋಗ್ಯತೆ ಇಲ್ಲದಿದ್ರು ಸರಿ, ದೇವರು ನಿನ್ನ ಹುಡ್ಕೊಂಬರ್ತಾನೆ ಅಭಿಷೇಕ ಮಾಡೋಕ್ಕೆ. ಸ್ತೋತ್ರ ಸ್ತೋತ್ರ. ಆಮೇಲೆ ಹಲ್ಲೆಲೂಯಾ. ಕೆಲವರ ಮೇಲೆ ಆತ್ಮ ಬಂದರೆ ಅವ್ರು ಮಾರ್ಪಾಡಾಗ್ಬಿಡ್ತಾರೆ. ಆಮೇಲೆ
ಪರಿಶುದ್ಧಾತ್ಮನು ಸೌಲನ ಮೇಲೆ ಬಂದಾಗ ಅವನು ಮಾರ್ಪಟ್ಟು ಪ್ರವದಿಸಿದನು. ಇದರ ಒಳಗಡೆ ಕೆಲವರ ಮೇಲೆ ಆತ್ಮ ಬಂದರೆ ನೀನು ನಿರೀಕ್ಷಿಸ್ಕೊಂಡಲ್ಲ ಬಂದಿದ್ದು, ಬಟ್ ನಿನ್ನ ಒಳಗಡೆ ದೇವರ ಆತ್ಮನು ಬಂದರೆ ನಿನ್ನ ಹಳೆ ಕಾರ್ಯಗಳೆಲ್ಲ ಹೋಗುತ್ತೆ, ಹೊಸ ಸೃಷ್ಟಿ ಆಗ್ತೀಯ. ಯಾರಾದರೂ ಅಡ್ವಾನ್ಸ್ ಆಗಿ ಸ್ತೋತ್ರ ಹೇಳೋರು ಇದ್ದೀರಾ? ಸ್ತೋತ್ರ. ದೇವರು ಕೆಲವೊಂದು ಕಾರ್ಯಗಳನ್ನು ಸೃಷ್ಟಿ ಮಾಡಲಿಕ್ಕೆ ಹೋಗ್ತಾನೆ. ಆತನು ತನ್ನ ಶಕ್ತಿಯಿಂದ ಸೃಷ್ಟಿಸಿ, ಇವತ್ತು ನಿನ್ನ ಬಲದಿಂದಲ್ಲ, ನಿನ್ನ ಮನೆತನದ ಬಲದಿಂದಲ್ಲ, ನಿನ್ನ ತೋಲ್ ಬಲದಿಂದಲ್ಲ, ನಿನ್ನ ಹಣ ಬಲದಿಂದಲ್ಲ, ನಿನ್ನ ಸೌಂದರ್ಯದ ಬಲದಿಂದಲ್ಲ, ನಿನ್ನ ಕುಟುಂಬದ ಶ್ರೇಷ್ಠತನದ ಬಲದಿಂದಲ್ಲ. ದೇವರ ವಾಕ್ಯ ಹೇಳುತ್ತದೆ ಪರಾಕ್ರಮದಿಂದಲ್ಲ, ಶಕ್ತಿಯಿಂದಲೂ ಅಲ್ಲ, ಆದರೆ ಯೆಹೋವನ ಆತ್ಮನಿಂದ ನನ್ನನ್ನು ಬಲಪಡಿಸುವ ಆತನಲ್ಲಿ ಇದ್ದುಕೊಂಡು ನಾನು ಕೂಗಿ ಹೇಳ್ತೇನೆ, ಐ ಆಮ್ ನಾಟ್ ವೀಕ್. ನಾನು ದೌರ್ಬಲ್ಯ ಉಳ್ಳವನಲ್ಲ. ಹೌದು, ನನ್ನಲ್ಲಿ ಕೆಲ ದೌರ್ಬಲ್ಯ ಇತ್ತು, ಆದರೆ ಆತ್ಮ ಬಂದರೆ ಐ ಆಮ್ ಎ ಚೇಂಜ್ ಪರ್ಸನ್. ನಾನು ಬದಲಾವಣೆ ಆದವನು. ಆತ್ಮ ಹೊಂದಿದವರು ಯಾರಾದರೂ ಇದರ ಒಳಗಡೆ ಇರೋದಾದ್ರೆ ಒಂದು ಶಬ್ದ ತೆಗೆದು ಹೇಳ್ರಿ, ಐ ಆಮ್ ಎ ಚೇಂಜ್ ಪರ್ಸನ್. ಪಕ್ಕದಲ್ಲಿರೋರಿಗೆ ಹೇಳ್ರಿ, ನಾನು ಮಾರ್ಪಟ್ಟವನು. ಮಾರ್ಪಟ್ಟವರು ಯಾರಾದರೂ ಇದರ ಒಳಗಡೆ ಇದ್ದೀರಾ? ನಾನು ಮಾರ್ಪಟ್ಟವನು. ಐ ಆಮ್ ನಾಟ್ ದ ಓಲ್ಡ್ ಪರ್ಸನ್. ನಾನು ಚೇಂಜ್ ಆಗಿಬಿಟ್ಟಿದ್ದೀನಿ. ಮುಂಚೆ ಸೈತಾನನು ನನ್ನನ್ನು ದಬ್ಬಾಳಿಕೆ ಮಾಡ್ತಿದ್ದ, ಈಗ ಸೈತಾನನು ನಾನು ಬರೋದನ್ನ ಕಂಡ್ರೆ ಕೆಲವರು ಕುಳಿತಿರೋದು ನೋಡಿದ್ರೆ ಸೈತಾನನ ಪಕ್ಕದಲ್ಲೇ ಕುಳಿಸ್ಕೊಂಡಿರೋ ರೀತಿಯಲ್ಲಿ ಕಾಣ. ಐ ಆಮ್ ಚೇಂಜ್. ನಿಮಗೆ ಹಂಗೆ ಹೇಳಿದ್ರೆ ಸರಿ ಆಗಲ್ಲ. ಒಂದು ಸಮುವೇಲನ ಪುಸ್ತಕ ಹಂಗೆ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ. ನಿಮಗೆ ವಾಕ್ಯ ಓದ ಮೇಲೇ ಹೇಳಬೇಕು. ಒಂದು ಸಮುವೇಲನ ಪುಸ್ತಕ 10ನೇ ಅಧ್ಯಾಯ 6 ಮತ್ತು 7ನೇ ವಾಕ್ಯ ಗಮನ ಇಟ್ಕೇಳ್ರಿ. ಆಗ ಯೆಹೋವನ ಆತ್ಮವು ನಿನ್ನ ಮೇಲೂ ಬರುವುದರಿಂದ ನೀನು ಮಾರ್ಪಟ್ಟು ಪ್ರವಾದಿಸುವಿ. ಹಲೋ, ಯೆಹೋವನ ಆತ್ಮವು ನಿನ್ನ ಮೇಲೆ ಬರೋದ್ರಿಂದ ಏನೋ ಒಂದು ಭಾನುವಾರ ಆರಾಧನೆಗೆ ಹೋಗೋಣ ಅಂತ ಹೋದೆ, ಸುಮ್ಮನೆ ಬಂದೆ. ಇಲ್ಲಿಂದ ಕೆಲವರು ಯಾರೋ ಇಲ್ಲಿ ಯಾವುದೋ ರವಿ ಪಾಸ್ಟರ್ ಚರ್ಚ್ ಇದೆ ಅಂತ, ಅದು ಹೆಂಗಿದೆ ನೋಡ್ಕೊಂಬರೋಣ ಅಂತ ಬಂದಿದ್ದು. ಆದರೆ ನೀನು ಇಲ್ಲಿಂದ ಹೊರಗಡೆ ಹೋಗುವಾಗ ಬಂದ ರೀತಿಯಲ್ಲ, ನೀನು ಮಾರ್ಪಟ್ಟವನಾಗಿ. ಯಾರಾದರೂ ನಂಬೋರಿದ್ದೀರಾ? ಟೋಟಲಿ ಐ ಆಮ್ ಚೇಂಜ್ ಪರ್ಸನ್. ಸಮಥಿಂಗ್ ಇಸ್ ಹ್ಯಾಪನಿಂಗ್. ಆತ್ಮ ಮಂಡಳದಲ್ಲಿ ಅದನ್ನು ಗ್ರಹಿಸುವ ದೇವ ಮಕ್ಕಳಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ಮುಂಚೆ ಇರಲಿಲ್ಲ, ಮುಂಚೆ ವರ ಇರಲಿಲ್ಲ, ಆತ್ಮ ಇರಲಿಲ್ಲ, ಅಭಿಷೇಕ ಇರಲಿಲ್ಲ. ಆದರೆ ಇಲ್ಲಿ ಬಂದ ಮೇಲೆ ದೇವರು ಹೊಸ ಕಾರ್ಯ ನನ್ನಲ್ಲಿ ಸೃಷ್ಟಿ ಮಾಡಿದನ್ನು. ಆಮೇಲೆ ನೋಡ್ರಿ, ನಿನ್ನ ಮೇಲೆ ಆತ್ಮವು ಬರುವಾಗ ನೀನು ಮಾರ್ಪಟ್ಟು ಪ್ರವದಿಸುತ್ತಿ. ಆಮೇಲೆ ನೋಡ್ರಿ ಏನ್ ಮಾಡ್ಬೇಕಂತ ಹೇಳ್ತಾ ಇರೋದು. ಈ ಗುರುತುಗಳೆಲ್ಲ ಸಂಭವಿಸಿದಾಗ, ಈ ಗುರುತುಗಳು ಸಂಭವಿಸುವಾಗ ನೀನು ಕಂಬ ತರ ಕುತ್ಕೊಂಡಂಗಿರಂಗಿಲ್ಲ. ಹಲೋ, ನಿನ್ನ ಜೀವನದಲ್ಲಿ ದೇವರು ಕೊಟ್ಟ ಆಲೋಚನೆ ನಿನಗೊಳ್ಳದು ಅಂತ ನೀನು ಅಂಗೀಕರಿಸೋದಾದ್ರೆ, ಮೌನ ಮುನಿಯಾಗಿ ಕುಳಿತುಕೊಳ್ಳೋದಲ್ಲ. ನೀನು ಏನ್ ಮಾಡ್ತೀಯೋ ದೇವ್ರು ಹೇಳ್ತಾನೆ, ಧೈರ್ಯವಾಗಿ ಮಾಡು. ಕೆಲವರು ಬಾಯಿದಲ್ಲಿ ಕೂತಿದ್ದೀರಾ, ಆ ವಾಕ್ಯ ಓದಿಮ್ಮ. ಎಸ್. ಈ ಗುರುತುಗಳೆಲ್ಲ ಸಂಭವಿಸಿದಾಗ ನಿನಗೆ ಅನುಕೂಲವಿದ್ದದ್ದನ್ನು ನಡೆಸು. ನಿನಗೆ ಅನುಕೂಲ ಇದ್ದದನ್ನ, ನನಗೆ ಅನುಕೂಲ ಈಗ ನಿದ್ದೆ ಮಾಡೋದು.
ಯು ಪ್ರೀಚ್, ಐ ಲಿಸನ್. ಇಲ್ಲಿ ಅನುಕೂಲ ಇದ್ದ ಹಂಗೆ ಮಾಡು ಅಂತ ರವಿ ಪಾಸ್ಟರ್ ಹೇಳ್ತಾ ಇಲ್ಲ. ಸೃಷ್ಟಿಕರ್ತನು, ಸರ್ವಶಕ್ತನು, ಸರ್ವವ್ಯಾಪಿ, ಸರ್ವಜ್ಞಾನಿಯಾದ, ಸಮಸ್ತಕ್ಕೂ ಒಡೆಯನಾದ ಯೆಹೋವನಾದ ದೇವರು ಹೇಳ್ತಾ ಇದ್ದಾನೆ, ನಿನ್ನ ಮೇಲೆ ಆತ್ಮ ಬಂದಾಗ ನೀನು ಮಾರ್ಪಟ್ರೆ, ನೀನು ಚೇಂಜ್ ಆದ್ರೆ ನಿನಗೆ ಅನುಕೂಲವಾದ ಕಾರ್ಯ ಪಕ್ಕದಲ್ಲಿ ಇರೋರಿಗೆ ಇಷ್ಟನೋ ಕಷ್ಟನೋ ನಿನಗೇನು ತೋಚುತ್ತೋ ನೀನು ಮಾಡ್ತಾ ಇರೋ. Hallelujah! Somebody give something to the Lord. Hey, 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 aha. I believe something is going to create. ನನ್ನ ಒಳಗಡೆ ಏನೋ ಕ್ರಿಯೇಟ್ ಆಗ್ತಾ ಇದೆ. ನನಗೆ ಅದಕ್ಕೆ ಚೇರಲ್ಲಿ ಕುತ್ಕೊಳಕ್ಕೆ ಆಗ್ತಾ ಇಲ್ಲ, ನನಗೊಂದು ಕಡೆ ನಿಂತ್ಕೊಳಕ್ಕೆ ಆಗ್ತಾ ಇದೆ. ದೇವರು ಹೇಳ್ತಾ ಇದ್ದಾನೆ, ನಿನಗೆ ಅನುಕೂಲ ಆಗೋದು. ಅನುಕೂಲ ನಿನಗೇನು ಅನುಕೂಲ ಆಗುತ್ತೋ, ಪಕ್ಕದಲ್ಲಿರೋರು ಅನುಕೂಲ ಅಲ್ಲ, ನಿನಗೇನು ಅನುಕೂಲ ಆಗುತ್ತೋ ನೀನು ಮಾಡು, ನೀನು ಮಾಡು. ನಾನು ದೇವರು ನಿನ್ನ ಸಂಗಡ ಇದ್ದಾನೆ. ಯಾರು? Somebody do whatever God gives you. ನಿನಗೆ ಏನು ಹೇಳ್ತಾನೆ ದೇವರು? ಕುಣಿಬೇಕಾ ಕುಣಿ, ಸ್ತೋತ್ರ ಹೇಳ್ಬೇಕಾ ಹೇಳು, ಪ್ರವಚನ ಮಾಡಬೇಕಾ ಮಾಡು. ನಿನ್ನ ಮೇಲೆ ದೇವರ ಆತ್ಮನ ಬರುವಾಗ ಕಂಬ ಥರ ಕುತ್ಕೋಬೇಡ, ಎದ್ದು ಏನಾದರೂ ಮಾಡು. ದೇವರು ಹೇಳ್ತಾ ಇದ್ದಾನೆ, ನೀನು ಚಲಿಸದ ನಾನು ಚಲಿಸಲ್ಲ, ನೀನು ಎದ್ದಾಳದ ನಾನು ಎದ್ದಾಳಲ್ಲ, ನೀನು ಮೂವ್ ಮಾಡ್ದೆ ನಾನು ಮೂವ್ ಮಾಡಲ್ಲ. ಯಾರಾದರೂ ಏನಾದರೂ ಅನುಕೂಲವಾದ ಕಾರ್ಯ ಮಾಡ್ರಿ, 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 ಮಾಡ್ರಿ. ಯೆಹೋವನಾದ ದೇವರು ಹೇಳ್ತಾ ಇದ್ದಾನೆ, ನಾನು ಎಂಟಿ ಜೊತೆಗಿಲ್ಲದಿದ್ರು, ಗಂಡ ಜೊತೆಗಿಲ್ಲದಿದ್ರು, ನಂಬಿದವರ ಜೊತೆಗಿಲ್ಲದಿದ್ರು, ನಾನು ನಿಮ್ಮ ಸಂಗಡ ಇದ್ದೇನೆ. ಮುಂಚೆ ಎದ್ದೋಳಕ್ಕೆ ಭಯ, ಸ್ತೋತ್ರ ಹೇಳಕ್ಕೆ ಭಯ, ಆರಾಧನೆ ಮಾಡಕ್ಕೆ ಭಯ, ನಾಚಿಕೆ. ಆದರೆ ಆತ್ಮನ ಬಂದಾಗ ನಿನಗೆ ಅನುಕೂಲವಾದದ್ದು, ಯಾವ ಭಯ ಇಲ್ಲ, ಯಾರ ನಿರ್ಬಂಧ ಇಲ್ಲ. ಯಾರಾದರೂ ಶಬ್ದ ತೆಗೆದು ಚರ್ಚ್ ಡೂ ಸಮಥಿಂಗ್ ಮಾಡ್ರಿ. ಏನಾದ್ರೆ ನನಗೆ ಬಿಟ್ಟರೆ ಹುಚ್ಚಿನ ಥರ ಓಡಬೇಕು ಅನ್ನಿಸ್ತಾ ಇದೆ, ನನಗೆ ಬಿಟ್ಟರೆ ಹುಚ್ಚಿನ ಥರ ಓಡಬೇಕು ಅನ್ನಿಸ್ತಾ ಇದೆ. ಕಾರಣ ಆತ್ಮ ಒಳಗಡೆ ಬಂದರೆ ಅವನು ಒಂದು ಕಡೆ ಅಡಗಿರೋಕ್ಕಾಗೋದಿಲ್ಲ. ಆತ್ಮ ಬಂದರೆ ಅವನು ಚಲಿಸ್ತಾ ಇರ್ತಾನೆ, ಹಲ್ಲೆಲೂಯಾ. ಮೌನ ಮುನಿಗಳ ಸಂಗಡ ಅಲ್ಲ ದೇವರು ಇರೋದು. ಅನುಕೂಲವಾದ ರೀತಿಯಲ್ಲಿ ಏನಾದರೂ ಮಾಡ್ತಾರೆ ನೋಡ್ರಿ, ಅವರವರಿಗೆ ಇಷ್ಟ ಬಂದದ ರೀತಿಯಲ್ಲಿ. ಡಿಗ್ನಿಟಿ ನೋಡೋದಿಲ್ಲ, ಪರಿಸರ ನೋಡದೆ ಎಲ್ಲವನ್ನ ಮರೆತು ಆರಾಧನೆ ಮಾಡೋನ್ ಸಂಗಡ. ದಿಸ್ ಇಸ್ ದ ಪ್ರೊಫೆಟಿಕಲ್ ಮೆಸೇಜ್. ಇದೊಂದು ಪ್ರವಾದನೆಯ ಸಂದೇಶ. ದೇವರು ಹೇಳಿದನು, ದೇವರು ಏನಾದರೂ ಮಾಡಬೇಕಾದ್ರೆ
ದೇವರಾತ್ಮ, ಮನುಷ್ಯಾತ್ಮ. ದೇವರಿಗೆ ಬಾಡಿಗೆಗೆ ನೀನು ಬೇಕು. ಕೆಲವ್ರ ಹತ್ರ ಹೋದಾಗ ಬೋರ್ಡ್ ಹಾಕಿದೆ, ಹೌಸ್ ಸೋಲ್ಡ್, ನಾಟ್ ಫಾರ್ ರೆಂಟ್, ನಾಟ್ ಫಾರ್ ಸೇಲ್. ಅಂಥವ್ರು ದೇವ್ರಿಗೆ ಬೇಡ. ಇವತ್ತು ನಾನು ನನ್ನನ್ನೇ ದೇವ್ರಿಗಾಗಿ ಬಿಟ್ಕೊಡ್ತೀನಿ. ಆ ಬಿಟ್ಕೊಡುವಾಗ ನಿನಗೇನೇನು ಅನುಕೂಲ, ದೇವರ ಆತ್ಮನ ಏನೇನು ತೋಚಿಸ್ತಾನೋ. ನಾನು ನೋಡಿದ್ದೀನಿ ಕೆಲವು ಕಡೆ ಪ್ರಸಂಗ ಮಾಡ್ತಾ ಇರ್ಬೇಕಾ, ಕೆಲವರು ಪಿಲ್ಲರೆಲ್ಲ ಹಾಕ್ತಾರೆ, ಕೆಲವರು ಉರುಳ್ತಾರೆ, ಕೆಲವರು ಓಡ್ತಾರೆ, ಫುಲ್ ರೌಂಡ್ ಹೊಡಿತಾರೆ. ಹೇಯ್, ಏನಾಯ್ತು ನಿಂಗೆ? ನಾನು ಬಂದಿದ್ದು ಡೀಸೆಂಟಾಗಿ ಕುತ್ಕೊಳಕ್ಕೆ, ಆದರೆ ಪರಿಶುದ್ಧಾತ್ಮನ ಬಂದ ಮೇಲೆ ಆ ಡೀಸೆನ್ಸಿ ಎಲ್ಲೋ ಹೋಯ್ತು ಅನ್ನೋದೇ ಗೊತ್ತಿಲ್ಲ. ಆತ್ಮದಲ್ಲಿ ತುಂಬಿದವನು ಹುಚ್ಚನ ಹಾಗೆ. ಪ್ರೈಸ್ ಗಾಡ್. ದೇವರು ಹೇಳ್ತಾನೆ, ನನಗಾಗಿ ಹುಚ್ಚರಾಗೋರು ಯಾರಾದರೂ ಇದ್ದಾರಾ? ಅವನು ಏನು ಹುಚ್ಚುತನ ಮಾಡ್ತಾನೋ ಅವನ ಜೊತೆ ನಾನು ಇರ್ತೀನಿ. ದೇವರಿಗೆ ವೈರಿ ಆಗಿರೋರು ಬೇಡ ನಮಗೆ. ದೇವರು ನನ್ನ ಸಂಗಡ ಇದ್ದಾನೆ ಅನ್ನೋ ಕಾರಣ ಇರೋರು, ಗೊತ್ತಿರೋರು, ಅವ್ರು ಹೇಳ್ಬೇಕು, ನಾನು ಮೊದಲನೇ ಹುಚ್ಚ. ಪೌಲನ್ ಕೇಳಿದ್ರೆ ಹೇಳ್ತಾನೆ, ಹುಚ್ಚರಲ್ಲಿ ಮೊದಲನೇ ಹುಚ್ಚ ನಾನು. ಅದಕ್ಕೆ ದೇವರು ಹೇಳಿದ್ನು, ಆಹಾ, ನೀನೇನು ಮಾಡ್ತೀಯ, ನಾನು ಇರ್ತೀನಿ. ನೀನು ಸತ್ತ ಯೂತಿಕನನ್ನ ಎತ್ತು ಬಾ ಅಂದರೆ ನಾನು ಅಲ್ಲಿರ್ತೀನಿ, ಅವನು ಎದ್ದು ಬರ್ತಾನೆ. ನೀನು ನಡೆಯುವಾಗ ನೆರಳು ಬಿದ್ದರೆ ರೋಗಿಗಳು ಗುಣ ಆಗಬೇಕು ಅಂದಲ್ಲ, ನೀನು ಮಾಡು, ನೀನು ನಡಿ, ನಾನು ನಿನ್ನ ಜೊತೆ ಇರ್ತೀನಿ. Somebody lift up your voice and pray. ದೇವರ ವಾಕ್ಯ ಹೇಳ್ತದೆ, ಸೌಲನು ಸಾಮರ್ಥ್ಯವುಳ್ಳವನಲ್ಲ. ಸೌಲನು ಅವನ್ನ ಲೀಡ್ ಮಾಡ್ತಾ ಇರೋದು ಯಾರು ಗೊತ್ತಾ? ಅವನ್ನ ಲೀಡ್ ಮಾಡ್ತಾ ಇರೋದು ಅವನ ಸರ್ವೆಂಟು, ಅವನ ಆಳು. ಇವನು ಹೇಳ್ತಾನೆ, ಆಳ ಹತ್ರ ಹೇಳ್ತಾನೆ, ಲೇ ಬಾರೋ, ವಾಪಸ್ ಮನೆಗೆ ಹೋಗೋಣ. ಅಪ್ಪ ಈಗ ಕತ್ತೆ ಚಿಂತೆ ಬಿಟ್ಟು ನಮ್ಮ ಚಿಂತೆಯಲ್ಲಿ ಇರ್ತಾನೆ, ಹೋಗೋಣ ಬಾರೋ. ಸರ್ವೆಂಟ್ ಹೇಳ್ತಾನೆ, ಯಜಮಾನ್ನೇ ಹಂಗೆ ಹೋಗೋದು ಬರಲಿ, ಇರು, ವೆಯ್ಟ್ ಮಾಡು, ಒಂದು ಕೆಲಸ ಮಾಡು, ಇಲ್ಲೊಬ್ಬ ದರ್ಶಿ ಇದ್ದಾನೆ, ಇಲ್ಲೊಬ್ಬ ಪ್ರವಾದಿ ಇದ್ದಾನೆ, ಅವನು ಹೇಳೋದೆಲ್ಲ ಹಂಗೆ ನಡೆಯುತ್ತೆ. ಅವನ ಹತ್ರ ಹೋದರೆ ಅವನು ಕತ್ತೆ ಎಲ್ಲೋಯ್ತು, ಸ್ತೋತ್ರ, ಎಲ್ಲಿ ಸಿಗುತ್ತೆ ಎನ್ನೋದನ್ನು ವ್ಯಕ್ತವಾಗಿ ಅವನು ಹೇಳ್ತಾನೆ. ಅವನ ಹತ್ರ ಹೋಗೋಣ. ಸರಿ ಕಣೋ, ನೀನು ಮುಂದೆ ಹೋಗಿ, ನಾನು ಹಿಂದೆ ಬರ್ತೀನಿ. ಸೌಲನನ್ನು ಸರ್ವೆಂಟ್ ಲೀಡ್ ಮಾಡ್ತಾ ಇದ್ದಾನೆ, ಕರ್ಕೊಂಡು ಹೋಗ್ತಾ ಇದ್ದಾನೆ, ಸ್ತೋತ್ರ. ಆದರೆ ಹೋದಾಗ ಸರ್ವೆಂಟ್ ಕರ್ಕೊಂಡೋದ, ಬರುವಾಗ ಒಂದು ಚೇಂಜ್. ಇವನನ್ನು ನಡೆಸೋದಕ್ಕೆ ಒಬ್ಬ ಸರ್ವೆಂಟ್ ಬೇಕಾಗಿತ್ತು. ಆದರೆ ಅವನ ಮೇಲೆ ಆತ್ಮ ಬಂದಾಗ ಒಂದು ದೇಶವನ್ನೇ ನಡೆಸೋದಕ್ಕೆ ರಾಜನ ಅಭಿಷೇಕ. ಯಾರಾದ್ರೂ ಇದ್ರ ಒಳಗಡೆ ಇದ್ದೀರಾ? ನೀನ್ ಸಾಧಾರಣ ವ್ಯಕ್ತಿ, ಆದ್ರೆ ರಾಜನ ಸ್ಥಾನದಲ್ಲಿ ನಿಲ್ಲಿಸೋದಕ್ಕೆ ನನ್ನ ದೇವರು. ನಂಬರ್ 2, ಇವನು ಭಾಳ ಎತ್ತರ ಇರೋನು, ಪರ್ಸ್ನಾಲಿಟಿ ಒಳ್ಳೋನು. ಸೌಲನು ಅಜಾನುಭಾವನು, ಎತ್ತರ, ಗಾತ್ರ, ಸುಂದರ, ಬ್ಯೂಟಿಫುಲ್ ಮ್ಯಾನ್, ಹ್ಯಾಂಡ್ಸಮ್ ಮ್ಯಾನ್. ಸ್ತೋತ್ರ. ಈಗಿನ ಕಾಲದ ಯಾರೂ ಇಲ್ಲ ಬಿಡ್ರಿ ವರ್ಣನೆ ಮಾಡೋಕ್ಕೆ. ಸ್ತೋತ್ರ. ಆಮೇಲೆ ಹಲ್ಲೆಲೂಯ. ಆದರೆ ಇವನು ಜನರ ಮುಂದೆ ಬರೋದಕ್ಕೆ ಒಂದು ನಾಚಿಕೆ, ಅವನಿಗೆ ಜನರ ಮುಂದೆ ಬರೋದಕ್ಕೆ ನಾಚಿಕೆ. ಸಮೂಹಲ್ನ ಇವನು ಹುಡ್ಕೊಂಬಂದ, ಜನರನ್ನೆಲ್ಲ ಕರೆಸ್ದ. ನಿಮ್ಮ ಮಧ್ಯದಲ್ಲಿ ಒಬ್ಬರಿಗೆ ಚೀಟಿ ಹಾಕ್ರಿ, ಯಾರಾದರೂ ಹೆಸರು ಬರೆದು ಹಾಕ್ರಿ.
ಆ ಚೀಟಿಯಲ್ಲಿ ಯಾರ ಹೆಸರು ಬರುತ್ತೋ ಅವನೇ ಈ ದೇಶದ ರಾಜನಾಗಿರ್ತಾನೆ, ನಿಮ್ಮನ್ನು ಆಳ್ವಿಕೆ ಮಾಡ್ತಾನೆ. ಎಲ್ರಿಗೂ ಸಮ್ಮತ ಆಯಿತು, ಚೀಟಿ ಹಾಕಿದ್ರು. ಚೀಟಿ ಹಾಕಿದಾಗ ಹೆಸರು ಸೌಲ್ದೇ ಬಂತು. ಯಾರು ಚೀಟಿ ಹಾಕಿದ್ರು ಪರವಾಗಿಲ್ಲ, ನಿಮ್ಮ ಮನೆಯವ್ರು ಹಾಕ್ಲಿ, ನಿಮ್ಮ ಮನೆತನದವ್ರು ಹಾಕ್ಲಿ, ಸಂಬಂಧಿಕರು ಹಾಕ್ಲಿ, ಊರವ್ರು ಹಾಕ್ಲಿ, ದೇವ್ರು ನಿನ್ ಕಂಡ್ರೆ ಆ ಚೀಟಿಯಲ್ಲೂ ನಿನ್ನ ಹೆಸರು ಇರುತ್ತೆ, ಆ ಚೀಟಿಯಲ್ಲೂ ನಿನ್ನ ಹೆಸರೇ ಇರುತ್ತೆ. ಸೋತ್ರ ಸೋತ್ರ ಸೋತ್ರ. ಚೀಟಿಯಲ್ಲಿ ಹೆಸರು ಬಂತು, ಹುಡುಕಿದ್ರೆ ಇವನ ಅಡ್ರೆಸ್ಗೆ ಇಲ್ಲ. ದೇವರ ವಾಕ್ಯ ಹೇಳುತ್ತೆ, ಇವನನ್ನ ಹುಡುಕಿದ್ರೆ ಇವನ್ ಕಾಣಿಸ್ತಾ ಇಲ್ಲ. ಇವನು ಎಲ್ಲಿದ್ದಾನೆ ಅಂತ ಹುಡುಕಿ ಜನ ಎಲ್ಲ ಹುಡುಕಿದ್ರು, ಎಲ್ಲಿದ್ದಾನೆ ಅಂತ. ಇವನು ಸಾಮಾನುಗಳು ಗೋಡನಲ್ಲಿ ಹೋಗಿ ಇಲ್ಲೆಲ್ಲ ಸಾಮಾನಿದೆ, ಆದರೆ ಇವನು ಎತ್ತರ ಇರೋದ್ರಿಂದ ಕಾಣಿಸ್ತಾ ಇದೆ. ಎಲ್ಲ ಇವನ ಕಳ್ಳ ಇಲ್ಲ ಹೊತ್ಕೊಂಡಿದ್ದೀಯಾ, ಬಾ ಮಗನೇ ಬಾ ಬಾ, ಇಲ್ಲ ಹೊತ್ಕೊಂಡಿದ್ಯಾ ಬಾ. ಸೋತ್ರ ಎಳ್ಕೊಂಬಂದು ನೀನು ಹೇಳ್ದೆ, ಬೇಡ ಅವ್ರ ಮುಂದೆ ನಿಂತ್ಕೊಂಡಂಗೆ ನನ್ನ ಭಯ ಆಗುತ್ತೆ, ನಾಚಿಕೆ ಆಗುತ್ತೆ, ಒಂದು ಪ್ರಸಂಗ ಮಾಡೋಕ್ಕೆ ನನಗೆ ಯೋಗ್ಯತೆ ಇಲ್ಲ, ಒಂದು ಸ್ತೋತ್ರ ಹೇಳೋಕ್ಕೆ ಯೋಗ್ಯತೆ ಇಲ್ಲ, ನಾನು ಹಿಂಗೆ ದೂರದಲ್ಲೇ ಇದ್ಬಿಡ್ತೀನಿ, ಲಾಸ್ಟಲ್ಲಿ ಕುತ್ಕೊಂಡು ಲಾಸ್ಟಲ್ಲಿ ಎಲ್ರಿಗಿಂತ ಫಸ್ಟಾಗಿ ದೋಡೋಗ್ಬಿಡ್ತೀನಿ, ನಾನು ಯಾರಿಗೂ ಕಾಣಿಸ್ಕೊಳೋದಿಲ್ಲ. ಆದರೆ ನೀನು ಬಂದಿದ್ದು ಹಾಗೆ, ಆದರೆ ದೇವರ ಆತ್ಮನು ನಿನ್ನನ್ನು ಹಂಗೆ ಕಳಿಸೋದಕ್ಕಲ್ಲ, ನಿನ್ನನ್ನು ಬದಲಾಯಿಸೋದಕ್ಕೆ. ಕರ್ನಾಟಕದ ಸೇವೆಗಾಗಿ ಇನ್ನು ಅನೇಕ ಸೇವಕರುಗಳು ಬೇಕಾಗಿದ್ದಾರೆ, ಅಭಿಷಕ್ತರುಗಳು ಬೇಕಾಗಿದ್ದಾರೆ. ಇವತ್ತು ನೀನು ಅಡಗಿ ಕೂತಿದ್ಯಾ, ಅಡಗಿ ಕುಳಿತಿದ್ಯಾ, ಆದ್ರೆ ದೇವರು ಬಿಡೋದಿಲ್ಲ. Somebody shout, preach, pastor, preach. Hey, somebody shout. ಈ ಆತ್ಮ ಬಂದ್ರೆ ಪ್ರತ್ಯೇಕವಾದ ಒಂದು ಕೃಪಾವರನೂ ಬರುತ್ತೆ. ಅದು ಬೈಬಲಲ್ಲಿ ಬರ್ದಿಲ್ಲ. ಆ ಆತ್ಮನ ಫಲ, ಆ ಫಲದ ಹೆಸರು ಏನು ಗೊತ್ತಾ? ಈ ಆತ್ಮ ಬಂದರೆ ಕೋಪ ಬರುತ್ತೆ ಅಂತ ನಾನು ಹೇಳಿದಲ್ಲ. ಸತ್ಯವೇದ ವಾಕ್ಯ ತಗೊಳ್ರಿ, ಬೇಗ ಹೋದ್ರಿ. 1 ಸಮುವೇಲನು 11:6. 1 ಸಮುವೇಲನು 11:6. ಆಗ ಯೆಹೋವನ ಆತ್ಮವು ಅವನ ಮೇಲೆ ಬಂದಿತು. ಅವನ ಮೇಲೆ ಯಾರು ಬಂದಿದ್ದು? ಯಾರು ಬಂದಿದ್ದು? ಯೆಹೋವನ ಆತ್ಮನು ಬಂದಿತ್ತು. ಅವನು ಅತ್ಯಂತ ಕುಪಿತನಾಗಿ, ಅತ್ಯಂತ ಮೌನವಾಗಿದ್ದ ಅಂತಲ್ಲ, ಅತ್ಯಂತ ಕುಪಿತನ. ಅಂದ್ರೆ ಆತ್ಮ ಬಂದ್ರೆ ನಿನ್ ಕೋಪ ಬರುತ್ತೆ ಅಂತ. ಕೆಲ ಬ್ರದರ್ಸ್ ಎಲ್ಲ ಸ್ತೋತ್ರ, ಥ್ಯಾಂಕ್ ಯು ಪಾಸ್ಟರ್, ಆ ವಾಕ್ಯ ಹುಡುಕ್ತಾ ಇದ್ದೆ, ಕೊಟ್ರಲ್ಲ. ಹೆಂಡ್ತಿ ನೋಡ್ತಾ ಇದ್ದಾರೆ ಹೆಂಗೆ, ನಾನು ಸುಮ್ಮನೆ ಎಲ್ಲ ಕೋಪ ಮಾಡ್ಕೊಂಡು ದೇವರಾತ್ಮ ಬಂದಿದ್ದರಿಂದ. ಹಲೋ ಹಲೋ, 1 ನಿಮಿಷ ವೆಯ್ಟ್. ಆತ್ಮ ಹೆಂಡ್ತಿ ಮೇಲೆ ತೋರ್ಸೋ ಕೋಪ ಅಲ್ಲ. ಶತ್ರು ದೇವ ಜನರಿಗೆ ವಿರುದ್ಧವಾಗಿ ಬರುವಾಗ, ಕೆಲ ಕುಟುಂಬವನ್ನು ಕೊಳ್ಳೆ ಹೊಡೆಯೋಕೆ ಬರುವಾಗ, ಪರಿಶುದ್ಧಾತ್ಮನ ಇರುವವನು, ಕೆಲವರೆಲ್ಲ ಹೇಳ್ತಾರೆ, ಬಾರಪ್ಪ ತಗೊಂಡೋಗಪ್ಪ, ಯೆಹೋವನು ಕೊಟ್ಟನು, ಯೆಹೋವನು ತೆಗೆದುಕೊಂಡನು, ಯೆಹೋವನ ನಾಮಕ್ಕೆ ಸ್ತೋತ್ರ ಎಂದು ಸೂತ್ರದಲ್ಲಿ ಕುಳಿತಿರುವಾಗ ಪರಿಶುದ್ಧಾತ್ಮನು ಹೇಳ್ತಾನೆ, ಆತ್ಮ ಉಳ್ಳವನು ಹೇಳ್ತಾನೆ, ನೋ, ಅವನ ಹಂಗೆ ಬಿಡೋದಿಲ್ಲ, ಅವನ ಹಂಗೆ ಬಿಡೋದಿಲ್ಲ. ಪ್ರೈಸ್ ಗಾಡ್. ಇವನ ಒಳಗಡೆ ಒಂದು ಕೋಪ. ಇವನು ನನ್ನ ಶಿಷ್ಯ, ವೈರಿ ಅಲ್ಲ, ಆದರೆ ಡೆಮಾನ್ಸ್ಟ್ರೇಷನ್ಗೋಸ್ಕರ ವೈರಿಯಾಗಿ ಉಪಯೋಗಿಸ್ತಾ ಇದ್ದೀನಿ. ಅವನಿಗೆ ಆತ್ರ, ನಿಮಗೆ ಸ್ತೋತ್ರ ಇರಲಿ. ಪ್ರೈಸ್ ಗಾಡ್. ಇಷ್ಟು ದಿನ ನನ್ನ ಕುಟುಂಬವನ್ನು ಹಾಳು ಮಾಡ್ದ,
ನನ್ನ ಮಕ್ಕಳನ್ನು ಅವರ ಭವಿಷ್ಯವನ್ನು ಹಾಳು ಮಾಡ್ದ, ನನ್ನನ್ನು ಸಾಲಕ್ಕೆ ತಬ್ಬಿದ, ನನ್ನನ್ನು ಶರೀರದಲ್ಲಿ ರೋಗ ಹಾಕಿದ, ಅಲ್ಲಲ್ಲೂ ಬಲಹೀನತೆ ತಂದ, ನನ್ನನ್ನು ಹೀಯಾಳಿಸ್ದ, ನನ್ನ ಆಶೀರ್ವಾದವನ್ನು ತಡೆ ಹಿಡಿದ. ಏ ಶತ್ರುವೇ, ನೀನು ದಂಡೆತ್ತಿ ಬಂದು ಕೊಳ್ಳೆ ಹೊಡ್ಕೊಂಡು ಹೋಗುವಾಗ ನನ್ನ ಒಳಗಡೆ ಒಂದು ಆತ್ಮನು ಇದ್ದಾನೆ. ಆ ಆತ್ಮನ ಒಳಗಡೆ ಬಂದ್ರೆ ನನಗೆ ಕೋಪ ಬರುತ್ತೆ. ಕೋಪ ಬಂದ್ರೆ ನೀನ್ ಕುತ್ತಿನ ಪಟ್ಟಿಗೆ ಹಿಡಿದು ನೀನ್ ದಾವಡೆ ಮುರಿದು ಮಗನ ಕಕ್ಕು ಕದ್ದಿದ್ದಲ್ಲ. ಇಲ್ಲಿ ಸಾಧು ಜನರಿಗೆ ಜಾಗ ಇಲ್ಲ. ಇದರ ಒಳಗಡೆ ಯಾರಾದ್ರೂ ಆತ್ಮ ಭರಿತರಾದವರು ಇದ್ದೀರಾ? ಟೇಕ್ ಇಟ್ ಬ್ಯಾಕ್. somebody aggressive ಆಗಿರೋರು, ನೀನು ಬಿಟ್ಕೊಟ್ರೆ ಅವನು ಲಾಭ ತೆಗಿತಾನೆ, ನೀನು ಮೌನವಾಗಿದ್ರೆ ಅವನ ಲಾಭ ಪಡಿತಾ ಇದ್ದಾನೆ. ಅವನು ಆವಾಗ ದಂಡೆತ್ತು ಬರ್ತಾ ಇದ್ದಾನೆ. ಅವನಿಗೆ ಹೇಳು, ಯೇಸುವಿನ ನಾಮದಲ್ಲಿ ಇನ್ನು ನನ್ನ ಮುಟ್ಟಕ್ಕಾಗಲ್ಲ, ಇನ್ನು ನನ್ನ ಕುಟುಂಬ ಮುಟ್ಟಕ್ಕಾಗಲ್ಲ, ನನ್ನ ಆಶೀರ್ವಾದ ಮುಟ್ಟಕ್ಕಾಗಲ್ಲ. ದೇವರು ಕೆಲವೊಂದು ಹೊಸದು ಸೃಷ್ಟಿ ಮಾಡ್ತಾ ಇದ್ದಾನೆ. ಅದರಿಂದ ದೇವರು ಹೇಳಿದ್ದಾನೆ, ನಿನಗೆ ಅನುಕೂಲವಾದದ್ದು ಏನೇನೋ ಅದೆಲ್ಲ ಮಾಡು ಅಂತ ಹೇಳಿದ್ದಾನೆ. वाट लगावो, शैतान को वाट लगावो. ಬಿಡಲ್ಲ ಬಡ್ಡಿ ಸಮೇತ ವಸೂಲಿ ಮಾಡ್ತೇನೆ. ನನ್ನ ಒಳಗಡೆ ಬಿಟ್ಕೊಟ್ಟೆ, ಅವಾಗ ಆತ್ಮ ಇರಲಿಲ್ಲ. ಆದ್ರೆ ಇವತ್ತಿದ್ರ ಒಳಗಡೆ ಬಂದ ಮೇಲೆ ನನ್ನ ಒಳಗಡೆ ಇನ್ನ ನಾನು ಬಿಡೋದಿಲ್ಲ. ಅಂಥವ್ರು ಯಾರಾದ್ರೂ ಇದ್ರೆ ತಟ್ಟನೆ ಎದ್ದು ನಿಂತ್ಕೊಳ್ರಿ, ಸಮಯ ಹೋಯ್ತು. ಐ ಆಮ್ ಗೋಯಿಂಗ್ ಟು ಟೇಕ್ ಇಟ್ ಬ್ಯಾಕ್ ವಾಟ್ ಎವರ್ ಈ ವಾಸ್ ಸ್ಟೋಲನ್ ಟು ಫ್ರಮ್ ದ ಚರ್ಚ್. ಸಭೆಯಿಂದ ಕತ್ಕೊಂಡೋಗಿದ್ದು, ನನ್ನ ಜನರ ಆಶೀರ್ವಾದ ಕತ್ಕೊಂಡೋಗಿದ್ದು. ಆಮೇಲೆ ಅವನೇನೇನು ಕತ್ಕೊಂಡೋಗಿದ್ದಾನ ಅವನ ಮೇಲೆ, ಅಯ್ಯೋ ನಾವು ಕರುಣೆ ಉಳ್ಳ ದೇವರನ್ನ ಸೇವಿಸೋರು ಕರುಣೆ ತೋರಿಸ್ಬೇಕಲ್ಲ. ನೋ ಬ್ರದರ್, ಕರುಣೆ ತೋರಿಸೋ ಟೈಮ್ ಅಲ್ಲ. ಕಟುಕನ ಬಳಿಯಲ್ಲಿ ಹೋಗಿ ವೇದಶಾಸ್ತ್ರ ಓದೋ ಟೈಮ್ ಅಲ್ಲ. ಪ್ರೈಸ್ ಗಾಡ್. ಅವನೇನೇನು ಕತ್ಕೊಂಡಿದ್ನೋ ಅದನ್ನೆಲ್ಲ ವಾಪಸ್ ತಗೊಳಕ್ಕೆ ಬೀಜ ಬಿತ್ತಾ ಇದ್ದೀನಿ. ನನ್ನ ಒಳಗಡೆ ಆತ್ಮನ ಬರುವಾಗ, ಸೌಲನ ಒಳಗಡೆ ಆತ್ಮ ಬರುವಾಗ ಅವನು ಕುಪಿತನಾದನು. ಭಯಂಕರವಾದ ಕೋಪ, ಕಕ್ಕು ಹಾಕು ವಾಪಸ್ಸು. ಇದ್ದೀರಾ ಇಲ್ಲಿ? ಯಾರಾದ್ರೂ ಇದ್ದೀರಾ ಇಲ್ಲಿ? ಸಮಥಿಂಗ್ ಯು ಡೂ. ದೇವರು ಹೇಳಿದ್ರು, ನಿನಗೆ ಅನುಕೂಲವಾದ ಏನೋ ಮಾಡು, ನಿನಗೇನು ಅನ್ನಿಸ್ತೋ ಹಂಗೆ ಮಾಡು. ಕುಡಿಬೇಕು ಅನ್ನಿಸ್ತದ ಹಂಗೆ ಮಾಡು, ಸಿಲ್ಲೆ ಹೊಡಿಬೇಕು ಅನ್ನಿಸ್ತದ ಹಂಗೆ ಮಾಡು. ದೇವ್ರು ಹೇಳ್ತಾನೆ, ನಾನು ನಿನ್ನ ಸಂಗಡ ಇದ್ದೀನಿ. ಯಾವನು ಏನು ಕೇಳ್ತಾನೆ ನೋಡ್ಬಿಡ್ತೀನಿ. ನನ್ನಲ್ಲಿ ಇರುವವನು ಲೋಕದಲ್ಲಿ ಇರುವವನಿಗಿಂತ, ನನ್ನಲ್ಲಿ ಇರುವವನು ಲೋಕದಲ್ಲಿ ಇರುವವನಿಗಿಂತ. Somebody do something. Whatever you God leads you. ದೇವರು ಏನು ನಿಮಗೆ ತೋಚುತ್ತಾನೋ ಅದನ್ನು ಮಾಡ್ರಿ. Somebody make some noise. Hey. ಕೆಲವರು ಈ ಆತ್ಮ ಬರೋದು ಯಾವಾಗ ಗೊತ್ತಾ? 21 ದಿನ ಉಪವಾಸ ಪ್ರಾರ್ಥನೆ ಬಂದಾಗ. ಇನ್ನು ಕೆಲವರಿಗೆ
ಕೆಲವರಿಗೆ ಬೆನ್ನಿ ಹಿನ್ ಬಂದರೆ, ರೇನಾಡ್ ಬೊಂಕೆ ಬಂದರೆ ಆವಾಗಲೇ ಆತ್ಮ ಬರೋದು. ಆದರೆ ಇನ್ನು ಕೆಲವರಿದ್ದಾರೆ ದೇವ್ರ ಆತ್ಮ ರಿವೈವಲ್ ಮೀಟಿಂಗಲ್ಲಿಗಿಂತ ಹೆಚ್ಚಾಗಿ ಒಂಟಿ ಆಗಿರುವಾಗ, ಎಲ್ಲರೂ ನಿನ್ನನ್ನು ಒಂಟಿ ಮಾಡಿದಾಗ, ಎಲ್ಲರೂ ನಿನ್ನನ್ನು ಕೈ ಬಿಟ್ಟಾಗ, ಯಾರು ಸಹಾಯಕ್ಕಿಲ್ಲದೆ ಇದ್ದಾಗ, ಸಭಿಕರು ನಿನ್ನನ್ನು ಸಹಾಯ ಮಾಡಲಿಲ್ಲ, ಸ್ವಂತ ಮನೆಯವರು ಸಹಾಯ ಮಾಡಲಿಲ್ಲ, ಆವಾಗಲೂ ಸ್ತೋತ್ರ ಹೇಳೋದಕ್ಕೆ ನನಗೆ ಮನಸ್ಸಿದ್ರೆ, ಆರಾಧನೆ ಮಾಡೋಕೆ ಮನಸ್ಸಿದ್ರೆ, ಪರಿಶುದ್ಧಾತ್ಮನು ನಿನ್ನ ಮೇಲೆ ದಾವೀದನ ಒಂಟಿ ಯಾರೂ ಇಲ್ಲ. ಅಪ್ಪನ ಮನೇಲಿ ಫಂಕ್ಷನ್ ನಡೀತಾ ಇದೆ, ಅಪ್ಪನ ಮನೆಯವರೇ ಕೈ ಬಿಟ್ಬಿಟ್ರು. ಮಗನಿಗೆ ಹೇಳ್ಬೇಕನ್ನ ಕಟ್ಟಸಿನೂ ಇಲ್ಲ. ಆದರೆ ಯಾರಾದ್ರೂ ಹೇಳ್ರಿ, ಆದರೆ ಯಾರೂ ಇಲ್ಲ ಅಂತ ಅವನು ಮೌನವಾಗಿರಲಿಲ್ಲ. ಪಕ್ಕದಲ್ಲಿ ಹೇಳ್ರಿ, ಯಾರೂ ಇಲ್ಲ, ಜೊತೆಗೆ ಇಲ್ಲ ಅಂತ ಹೇಳಿ ನಾನು ಮೌನವಾಗಿರೋದಿಲ್ಲ. ನಾನು ದೇವರಿಗೆ ಅನುಕೂಲವಾದದ್ದು ಒಂದು ಆರಾಧನೆ, ಒಂದು ಸ್ತೋತ್ರ, ಒಂದು ಅನ್ಯ ಭಾಷೆ, ಒಂದು ಹಾಡು, ಅದನ್ನ ನಾನು ಮಾಡಕ್ಕೆ ಹೋಗ್ತೀನಿ. ಆಗ ದೇವರು ಹೇಳ್ತಾನೆ, ಮಾಡು ಮಗನೇ ಮಾಡು, ನಾನು ನಿನ್ನ ಜೊತೆ ಇದ್ದೀನಿ, ಮಾಡು.